ಇನ್ನು ಮಳೆ ಇಲ್ಲ ಅಂತಿದ್ದವರಿಗೆ ಮಳೆ ಶಾಕ್ ಕೊಟ್ಟಿದೆ. ನಮ್ಮ ರಾಜ್ಯದ ವಿಚಾರ ಅಲ್ಲ, ಬೇರೆ ರಾಜ್ಯಗಳ ವಿಚಾರವಾಗಿ ಹೇಳ್ತಾ ಇರೋದು. ಯಾಕಂದ್ರೆ ಮುಂಬೈ, ಗುಜರಾತ್, ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಕ್ಷರಶಃ ರುದ್ರಾವತಾರ ತಾಳಿದೆ. ಎಲ್ಲಿ ನೋಡಿದ್ರೂ ಜಲಪ್ರಳಯದ ಭೀತಿ. ಕೊಚ್ಚಿ ಹೋಗ್ತಾ ಇರೋ ವಾಹನಗಳು, ಕುಸಿತಾ ಇರೋ ಗುಡ್ಡಗಳು. ಇತ್ತ ನಮ್ಮ ರಾಜ್ಯದ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ವರುಣನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬನ್ನಿ, ಮಳೆ ಏನೇನು ಸಮಸ್ಯೆಗಳನ್ನ ಕೆಲ ಕಡೆ ಕ್ರಿಯೇಟ್ ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಮಹಾಮಳೆ ಅಬ್ಬರ, ಆಟಿಕೆಗಳಂತೆ ತೇಲಿದ ಕಾರುಗಳು. ವರುಣಾರ್ಭಟಕ್ಕೆ ಕುಸಿದ ನೆಲ, ಗೂಡ್ಸ್ ವಾಹನ ಬಿತ್ತು ಗುಂಡಿಗೆ. ನುಗ್ಗಿ ಬಂತು ಜಲರಾಶಿ, ಮುಳುಗಿದ ಮುಂಬೈ, ಅಲ್ಲೋಲ ಕಲ್ಲೋಲ. ವಾಣಿಜ್ಯ ನಗರಿ ಮುಂಬೈನಲ್ಲಿ ವರುಣ ರುದ್ರ ತಾಂಡವವನ್ನೇ ಆಡಿದಾನೆ. ರಸ್ತೆಗಳೆಲ್ಲ ಮಹಾನದಿಗಳಾಗಿ ಮಾರ್ಪಟ್ಟಿವೆ. ಎತ್ತ ನೋಡಿದರತ್ತ ನೀರು ನೀರು ನೀರು. ಮುಂಬೈನ ಪ್ರಮುಖ ರಸ್ತೆಗಳಿಗೆ ಜಲದಿಗ್ಬಂಧನ ಬಿದ್ದಿದೆ. ವೀಕೆಂಡ್ ಮೂಡ್ನಲ್ಲಿದ್ದ ಜನರಿಗೆ ವರುಣದೇವ ಬಿಗ್ ಶಾಕ್ ಕೊಟ್ಟಿದ್ದಾನೆ. ಕೇವಲ 3 ಗಂಟೆಯಲ್ಲಿ 68 ಮಿಲಿಮೀಟರ್ ಮಳೆ ಸುರಿದು ದಾಖಲೆ ಬರೆದಿದೆ. ಬಾಂದ್ರಾದಲ್ಲಿ 150 ಮಿಲಿಮೀಟರ್, ವಿಕ್ರೋಲಿ, ಘಟ್ಕೋಪರ್ ಮತ್ತು ಮಾಂಖುರ್ಡ್ನಲ್ಲಿ 130 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿದ್ದು ಇಡೀ ಮುಂಬೈ ಅಕ್ಷರಶಃ ನಡುಗಡ್ಡೆಯಾಗಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸುತ್ತಿರುವ ಬಿರುಗಾಳಿಗೆ ಬೃಹತ್ ಮರಗಳು ಧರೆಗುರುಳಿವೆ. ದಾದರ್ ಹೂವಿನ ಮಾರುಕಟ್ಟೆಯಲ್ಲಿ ಮರ ಬಿದ್ದು ಶೆಡ್ಗಳು ಧ್ವಂಸವಾಗಿವೆ. ಅಂಧೇರಿಯಲ್ಲಿ ಅಪಾರ್ಟ್ಮೆಂಟ್ಗಳ ಪಾರ್ಕಿಂಗ್ಗೆ ನೀರು ನುಗ್ಗಿ ಐಷಾರಾಮಿ ಕಾರುಗಳು ಜಲಸಮಾಧಿಯಾಗಿವೆ. ರಸ್ತೆಗಳಲ್ಲಿ 3 ಅಡಿಯಷ್ಟು ನೀರು ನಿಂತು ಆಟೋ, ಕಾರುಗಳೆಲ್ಲ ಕೆಟ್ಟು ನಿಂತಿವೆ. ರಸ್ತೆಗಳು ಬಂದ್ ಆಗಿರೋದ್ರಿಂದ ಅಂಧೇರಿ, ಬಾಂದ್ರಾ ರೈಲು ನಿಲ್ದಾಣಗಳಲ್ಲಿ ಜನಸಾಗರವೇ ಹರಿದು ಬಂದಿದೆ. ಜುಲೈ 6ರವರೆಗೆ ಮುಂಬೈನಲ್ಲಿ ರೆಡ್ ಅಲರ್ಟ್ ಘೋಷಣೆ. ಈ ಜಲಕಂಟಕದ ಭೀತಿಗೆ ಹವಾಮಾನ ಇಲಾಖೆ ಮುಂಬೈ, ಥಾನೆ, ರಾಯ್ಗಢ, ಪಾಲ್ಘರ್ನಲ್ಲಿ ಜುಲೈ 6ರವರೆಗೆ ರೆಡ್ ಅಲರ್ಟ್ ಘೋಷಿಸಿದೆ. ಭೀಕರ ಮಳೆಯ ಮುನ್ಸೂಚನೆ ಹಿನ್ನೆಲೆ ಮುಂಬೈ ಮಹಾನಗರ ಪಾಲಿಕೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದು, ತುರ್ತು ಕೆಲಸಗಳಿಲ್ಲದೆ ಯಾರೂ ಮನೆಯಿಂದ ಹೊರಬರದಂತೆ ಖಡಕ್ ವಾರ್ನಿಂಗ್ ನೀಡಿದೆ. ಇತ್ತ ಥಾಣೆಯ ಭಿವಂಡಿಯಲ್ಲೂ ಇಡೀ ನಗರವೇ ಸಂಪೂರ್ಣ ಜಲಾವೃತಗೊಂಡಿದೆ. ಗುಜರಾತ್ನಲ್ಲೂ ಪ್ರವಾಹ, ನೆರೆಗೆ ಸಿಲುಕಿದವರ ರೋಚಕ ರಕ್ಷಣೆ. ಗುಜರಾತ್ನ ಜುನಾಗಢ್ ಮತ್ತು ಜಾಮ್ನಗರದಲ್ಲಿ ದಿಢೀರ್ ಪ್ರವಾಹಕ್ಕೆ ಸಿಲುಕಿದವರನ್ನ ಅಗ್ನಿಶಾಮಕ ದಳ ಸಿನಿಮೆಯ ರೀತಿಯಲ್ಲಿ ರಕ್ಷಿಸಿದೆ. ರಾಜಸ್ಥಾನದ ಡುಂಗರ್ಪುರದಲ್ಲಂತೂ ರಸ್ತೆಯಲ್ಲಿ ಹರಿದ ಪ್ರವಾಹದ ರಭಸಕ್ಕೆ ವಾಹನಗಳು ಕೊಚ್ಚಿ ಹೋಗಿವೆ. ಉತ್ತರಾಖಂಡದ ಚಮೋಲಿ, ರುದ್ರಪ್ರಯಾಗ್ನಲ್ಲಿ ಸುರಿಯುತ್ತಿರೋ ಭಾರೀ ಮಳೆಯಿಂದ ಅಲಕ್ನಂದ ಮತ್ತು ಮಂದಾಕಿನಿ ನದಿಗಳು ಅಪಾಯದ ಮಟ್ಟ ಮೀರಿ ರೌದ್ರವಾಗಿ ಹರಿತಿವೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ವರುಣನ ಆರ್ಭಟಕ್ಕೆ ತತ್ತರಿಸಿದ ಜನ. ಇತ ರಾಜ್ಯದ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ವರುಣ ಅಬ್ಬರಿಸಿದ್ದಾನೆ. ಚಿಕ್ಕೋಡಿಯ ಜೋಡಕುರಳಿ ಗ್ರಾಮದಲ್ಲಿ ನಿರಂತರ ಮಳೆಗೆ ಗಂಗವ್ವ ವರಾಳೆ ಎಂಬುವರ ಮನೆಯ ಗೋಡೆ ದಿಢೀರ್ ಕುಸಿದು ಬಿದ್ದಿದೆ. ಭೀಕರ ಶಬ್ದ ಕೇಳಿ ಮನೆಯಲ್ಲಿದ್ದ 7 ಮಂದಿ ತಕ್ಷಣವೇ ಹೊರಗೋಡಿ ಬಂದಿದ್ರಿಂದ ಕೂದಲೆಳೆ ಅಂತರದಲ್ಲಿ ಭಾರೀ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಇಡೀ ಕುಟುಂಬ ಬೀದಿ ಪಾಲಾಗಿದೆ. ಇತ ಖಾನಾಪುರದ ನಂದಗಡದಲ್ಲಿ ಬೃಹತ್ ಮರ ಬಿದ್ದು ಬೈಕ್ಗಳು ನುಜ್ಜುಗುಜ್ಜಾಗಿದ್ರೆ, ಮಹಾರಾಷ್ಟ್ರದ ಮಳೆಗೆ ಹಿರಣ್ಯಕೇಶಿ ನದಿ ಉಕ್ಕಿ ಹರಿತಿದೆ. ಸಂಕೇಶ್ವರ ಚಂದಗಡ ಸಂಪರ್ಕಿಸುವ ಸೇತುವೆ ಕುಸಿಯುವ ಹಂತ ತಲುಪಿದ್ದು, ಪೊಲೀಸರು ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಿದ್ದಾರೆ. ಇನ್ನು ಬೆಳಗಾವಿ ನಗರದ ವೀರಭದ್ರ ನಗರದಲ್ಲಿ ಚರಂಡಿ ಬ್ಲಾಕ್ ಆಗಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ದವಸ ಧಾನ್ಯಗಳೆಲ್ಲ ಜಲಾವೃತವಾಗಿದ್ದು, ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಎಲ್ಲಾಗಿ ಹೇಳಿದೇವ್ರಪ್ಪ, ಫೋನ್ ಮಾಡಿ ನಾವು ಥಕಾಸಿದ್ದೇವೆ. ಆ ಸಲುವಾಗಿ ಈಗ ನಾವು ಆಗಿಲ್ಲ ಅನ್ಕಾಸಿ ಗಪ್ಕೊಂಡಿದ್ದೇವೆ. ಏನು ಅವ್ರಿಗೆ ಗೊತ್ತಾಗಬೇಕಲ್ಲ, ಅವ್ರ ಅಧಿಕಾರಿಗೆ ಗೊತ್ತಾಗಬೇಕಲ್ಲ, ಅವ್ರ ಆಫೀಸರ್ ಬಂದ್ ಕೆಲಸ ಸಮಕ್ಷ ನೋಡಬೇಕು, ಅವರು ನೋಡೋದಿಲ್ಲ. ತಡವಾಗಿ ಆರಂಭವಾದ್ರೂ ಮುಂಗಾರಿನ ಅಬ್ಬರ ಜೋರಾಗೇ ಇದೆ.
ಮಳೆರಾಯ ತನ್ನ ಪ್ರತಾಪ ತೋರಿಸಲು ಶುರು ಮಾಡಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಾಂತರಗಳು ಸೃಷ್ಟಿಯಾಗುವ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, TV9.